ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸೆಷನ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸಿಕ್ಸ್ ಫಾರ್ ಟುಡೇಸ್ ಜನ್ರೇಷನ್ ಅಂತ. ಸೊ ಜನರಲಾಗಿ ನೀವು ಯೂಟ್ಯೂಬಲ್ಲಿ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಆರ್ ಕಂಪ್ಯೂಟರ್ ಬೇಸಿಕ್ಸ್ ಆರ್ ಬಿಗಿನರ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಬಹಳಷ್ಟು ವಿಡಿಯೋಸ್ ಸಿಗುತ್ತೆ. ಆಲ್ಮೋಸ್ಟ್ ಆಫ್ ದ ವಿಡಿಯೋಸ್ ನಿಮಗೆ ಎಕ್ಸ್ಪ್ಲನೇಷನ್ ಹೇಳ್ತಾರೆ, ಹೆಂಗೆ ವರ್ಕ್ ಆಗ್ಬೋದು, ಜನ್ರೇಷನ್ಸ್ ಅಂದರೆ ಏನು, ಫಸ್ಟ್ ಜನ್ರೇಷನ್ಸಿಂದ ಫಿಫ್ತ್ ಜನ್ರೇಷನ್ಸ್ ಏನೇನೆಲ್ಲ ಚೇಂಜಸ್ ಇದೆ, ಸೊ ಕಂಪ್ಯೂಟರಲ್ಲಿರೋ ಹಾರ್ಡ್ವೇರ್ ಪಾರ್ಟ್ಸ್ ಅಂದರೆ ಏನು, ಸಾಫ್ಟ್ವೇರ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ಸೆಷನ್ ಮೇನ್ಲಿ ಬಂದ್ಬಿಟ್ಟು ನೀವು ಡೇ ಟು ಡೇ ಕಂಪ್ಯೂಟರ್ ಯೂಸ್ ಮಾಡ್ತಿದ್ರೆ, ವೆದರ್ ಆಫೀಸ್ ಆಗಿರ್ಬೋದು ಅಥವಾ ಹೋಮ್ ಪರ್ಪಸ್ ಆಗಿರ್ಬೋದು. ಸೊ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಲ್ ಸ್ಟಾರ್ಟ್ ಫ್ರಮ್ ದ ಸ್ವಿಚಿಂಗ್ ಆನ್ ದ ಕಂಪ್ಯೂಟರ್. ನೀವು ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಏನೇನೆಲ್ಲ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ ಮತ್ತು ನೀವು ಲಾಗಿನ್ ಆಗಿದ ತಕ್ಷಣ ಏನೆಲ್ಲ ಚೆಕ್ ಮಾಡ್ಕೋಬೇಕು. ಸೊ ಇವಾಗ ನೀವು ಕಂಪ್ಯೂಟರ್ ಆನ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಆನ್ ಮಾಡಿದ ತಕ್ಷಣ ನೀವು ಫಸ್ಟು ವೆದರ್ ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಆಗಿರ್ಬೋದು. ಸೊ ಇಫ್ ಇಟ್ ಈಸ್ ಎ ಲ್ಯಾಪ್ಟಾಪ್, ಸೊ ರೈಟ್ ಸೈಡಲ್ಲಿ ನೋಡಿ ಇಂಟರ್ನೆಟ್ ಆಕ್ಸೆಸ್ ಚೆಕ್ ಮಾಡ್ಕೊಳ್ಳಿ. ನೀವು ಡೈಲಿ ಇಂಟರ್ನೆಟ್ ಯೂಸ್ ಮಾಡ್ತೀರಿ. ಇನ್ ಕೇಸ್ ಇಲ್ಲಿ ರೆಡ್ ಮಾರ್ಕ್ ಇತ್ತು ಅಂದ್ಕೊಳ್ಳಿ, ಇಂಟು ಮಾರ್ಕ್, ಸೊ ದಟ್ ಮೀನ್ಸ್ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ಅಂತ. ಸೊ ಎರಡು ಪಾಸಿಬಲ್ ಇದರಲ್ಲಿ. ಒಂದು, ನಿಮ್ಮ ಲ್ಯಾಪ್ಟಾಪಲ್ಲಿ ನೆಟ್ವರ್ಕ್ ಅಡಾಪ್ಟರ್ಸ್ ಅಂತ ಇರುತ್ತೆ ನೋಡಿ, ರನ್ನಲ್ಲಿ ಟೈಪ್ ಮಾಡ್ತಾಯಿದ್ದೀನಿ NCPA.cpl ಅಂತ. ಓಕೆ ಮಾಡಿ. ಸೊ ಇಲ್ಲಿ ಸಮ್ಟೈಮ್ಸ್ ಡಿಸೇಬಲ್ ಆಗಿರುತ್ತೆ ಈ ಥರ. ಸೊ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ರೈಟ್ ಕ್ಲಿಕ್ ಮಾಡಿ ಡಿಸೇಬಲ್ ಮಾಡಿದ ತಕ್ಷಣ ಈ ಬಾಟಮಲ್ಲಿ ಇಂಟು ಮಾರ್ಕ್ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಸೊ ಬಾಟಮಲ್ಲಿ ಇಂಟು ಮಾರ್ಕ್ ಕಾಣಿಸ್ತಿದೆ, ಏನಂತ, ನೋ ಕನೆಕ್ಷನ್ಸ್ ಆರ್ ಅವೈಲೇಬಲ್. ಸೊ ಸಮ್ಟೈಮ್ಸ್ ಬೈ ಮಿಸ್ಟೇಕ್ ಆಗಿ ಡಿಸೇಬಲ್ ಆಗಿರುತ್ತೆ ವರ್ಕ್ ಮಾಡೋ ಟೈಮಲ್ಲಿ. ಇದು ಫಸ್ಟ್ ಥಿಂಗ್, ನೀವು ರೈಟ್ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಹಾಟ್ಸ್ಪಾಟ್ ಅವೈಲೇಬಲ್ ಇದ್ದರೆ ಕನೆಕ್ಟ್ ಆಗುತ್ತೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಹಾಟ್ಸ್ಪಾಟ್ ಅವೈಲೇಬಲ್ ಇರೋಲ್ಲ. ಇವಾಗ ನನ್ನ ಮೊಬೈಲಿಂದ ಕನೆಕ್ಟ್ ಮಾಡಿದ್ದೀನಿ. ನೀವು ಆಫೀಸಲ್ಲಿ ಅಂದರೆ ಆಫೀಸ್ ಅವ್ರದ್ದೇ ಡಿವೈಸಸ್ ಇರುತ್ತೆ, ವೈರ್ಲೆಸ್ ಡಿವೈಸಸ್ ಇರುತ್ತೆ. ಸೊ ಇನ್ ಕೇಸ್ ನೀವು ವೈರ್ ಥ್ರೂ ಲ್ಯಾನ್ ಥ್ರೂ ಕನೆಕ್ಟ್ ಮಾಡೋದಂದರೆ ನಿಮಗೆ ಈ ಥರ ಬರುತ್ತೆ. ಆಪ್ಷನ್ ಬಂದು ಇದೇ ಥರ ಕಂಪ್ಯೂಟರ್ ಸಿಂಬಲ್ ಇರುತ್ತೆ, ಬಟ್ ಬ್ಲೂ ಕಲರ್ ಮಾರ್ಕಲ್ಲಿರುತ್ತೆ. ನೀವು ರೈಟ್ ಕ್ಲಿಕ್ ಮಾಡಿ ಸ್ಟೇಟಸ್ಗೆ ಹೋಗಿದ ತಕ್ಷಣ ಸ್ಟೇಟಸಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಡೀಟೇಲ್ಸಲ್ಲಿ ಇನ್ಫಾರ್ಮೇಷನ್ ಎಲ್ಲ ಅಪ್ಡೇಟ್ ಆಗಿರುತ್ತೆ. IP ಡೀಟೇಲ್ಸು, ಸೆಂಡ್ ಆ್ಯಂಡ್ ರಿಸೀವ್ಸ್ ವರ್ಕ್ ಆಗ್ತಿರುತ್ತೆ. ಬೈ ಮಿಸ್ಟೇಕಾಗಿ ಸೆಂಡ್ 0 ಬಂದು ರಿಸೀವ್ ರನ್ನಿಂಗಲ್ಲಿದ್ದರೆ, ಅಥವಾ ರಿಸೀವ್ 0 ಇದ್ದು ಸೆಂಡ್ ರನ್ನಿಂಗಲ್ಲಿದ್ದರೆ, ಸೊ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅಂತ. ಇದು ಫಸ್ಟ್ ಥಿಂಗು. ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಸ್ಪೀಕರ್. ಇದು ಸ್ಪೀಕರ್ ಚೆಕ್ ಮಾಡ್ಕೊಳಕ್ಕೆ, ನಿಮಗೆ ವಾಲ್ಯೂಮ್ ಎಲ್ಲ ಚೆಕ್ ಮಾಡ್ಕೊಳಕ್ಕೆ ಲೋ ಮಾಡ್ಕೋಬೋದು, ಹೈ ಪಿಚ್ ಮಾಡ್ಕೋಬೋದು ವಾಲ್ಯೂಮು. ಆ್ಯಂಡ್ ಥರ್ಡ್ ಥಿಂಗ್ ಬಂದ್ಬಿಟ್ಟು UPS, ಬ್ಯಾಕಪ್. ಸೊ ಲ್ಯಾಪ್ಟಾಪ್ ಬ್ಯಾಟ್ರಿ ಸ್ಟೇಟಸ್ಸು. ಸೊ ಇಫ್ ಯು ಆರ್ ಅ ಲ್ಯಾಪ್ಟಾಪ್ ಯೂಸರ್, ಸೊ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿ, ಸಿಂಗಲ್ ಕ್ಲಿಕ್ ಮಾಡಿ. ಸೊ ಇದು ನನ್ನ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದೆ 98% ಅವೈಲೇಬಲ್ ಅಂತ. ಸೊ ಸೆಲೆಕ್ಟ್ ಎ ಪವರ್ ಪ್ಲ್ಯಾನ್ ಅಂದರೆ ಬ್ಯಾಲೆನ್ಸ್ಡ್ ಅಂದರೆ ನಿಮಗೆ ಆಲ್ಮೋಸ್ಟ್ ಆಲ್ ದ ರಿಸೋರ್ಸಸ್ ಅಂದರೆ ಒಂದು ಟರ್ಮಿನಾಲಜಿ ವರ್ಡು. ಸೊ CPU ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಹಾರ್ಡ್ ಡಿಸ್ಕ್, ರನ್ ಟೈಮ್ ಆಗಿರ್ಬೋದು, ಇವೆಲ್ಲ ಅಪ್ ಟು ದ ಮಾರ್ಕ್ ರನ್ ಆಗ್ತಾ ಇರುತ್ತೆ. ಪರ್ಫಾರ್ಮೆನ್ಸ್ ನಿಮಗೆ ಡೌನ್ ಆಗೋಲ್ಲ ಲ್ಯಾಪ್ಟಾಪ್. ಸೊ ನೀವು ಯಾವಾಗ ಪವರ್ ಸೇವರ್ಗೆ ಹೋಗ್ತೀರಾ ನಿಮಗೆ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ, ಅಂದರೆ ಒಂದು ಮಿನಿಮಲ್ ಆಗಿ ವರ್ಕ್ ಆಗುತ್ತೆ, ಕಂಪ್ಲೀಟ್ ಡೌನ್ ಆಗೋಲ್ಲ. ಸೊ ನೀವೇನೋ ಒಂದು ಡಾಕ್ಯುಮೆಂಟೇಷನ್ ವರ್ಕ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಒಂದು ಎಕ್ಸೆಲ್ ಶೀಟ್ ಅಥವಾ ಒಂದು ವರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ತಾ ಇದ್ದೀರಾ, ಆ ಟೈಮಲ್ಲಿ ನೀವು ಪವರ್ ಸೇವ್ ಮಾಡ್ಕೋಗ್ಬೋದು ಇನ್ ಕೇಸ್ ಪವರ್ ಇಲ್ಲ ಅಂದರೆ. ಸೊ ಇನ್ನು ನಾರ್ಮಲಾಗಿ ಬ್ಯಾಲೆನ್ಸ್ ಮಾಡ್ಕೋಗಿ, ನೀವೇನೋ ಸಾಫ್ಟ್ವೇರ್ ರನ್ ಮಾಡ್ತಾಯಿದ್ದೀರಾ, ಸ್ವಲ್ಪ ಏನೋ ಹೈ ರಿಸೋರ್ಸ್ ಯೂಸೇಜ್ ಅಂದರೆ ಸ್ವಲ್ಪ ಹೈ ಎಂಡ್ ವರ್ಕ್ ಮಾಡ್ತಾಯಿದ್ದೀರಾ, ಮಲ್ಟಿಪಲ್ ಡಾಕ್ಯುಮೆಂಟ್ಸ್ನ ಜನ್ರೇಟ್ ಮಾಡ್ತಾಯಿದ್ದೀರಾ, ಅವಾಗ ಬ್ಯಾಲೆನ್ಸ್ಡ್ ಹೋಗಿ. ನೆಕ್ಸ್ಟ್ ಬಂದುಬಿಟ್ಟು ಪ್ರೋಗ್ರಾಮ್ಸ್. ಸೊ ಲೆಫ್ಟ್ ಸೈಡಲ್ಲಿ ಆಲ್ ಪ್ರೋಗ್ರಾಮ್ಸ್ ಅಂತ ಇದೆ ನೋಡಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ಆಲ್ ಪ್ರೋಗ್ರಾಮ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ಎಲ್ಲ ಕಾಣಿಸುತ್ತಿದೆ. ಯಾವ ಪ್ರೋಗ್ರಾಮ್ಸ್ ಇನ್ಸ್ಟಾಲ್ ಆಗಿದೆ, ಯಾವ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಆಗಿದೆ. ಸೊ ನಿಮಗೆ ಇನ್ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ಯಾವ ಅಪ್ಲಿಕೇಶನ್ಸು ಯಾವ ವರ್ಷನ್ ಇನ್ಸ್ಟಾಲ್ ಆಗಿದೆ. ಸೊ ನೀವೆಲ್ಲನ ನ್ಯೂ ಕಂಪ್ಯೂಟರ್ ಪರ್ಚೇಸ್ ಮಾಡಿರ್ತೀರ, ನೀವು ತಿಳ್ಕೊಬೇಕು ಏನೇನೆಲ್ಲ ಇನ್ಸ್ಟಾಲ್ ಆಗಿದೆ ಈ ಕಂಪ್ಯೂಟರಲ್ಲಿ, ನಾನು ಚೆಕ್ ಮಾಡ್ಕೋಬೋದಂತ. ಏನಿಲ್ಲ, ಸಿಂಪಲ್ಲು ಕಂಟ್ರೋಲ್ ಪ್ಯಾನಲ್ ಇದೆ ನೋಡಿ, ಸ್ಟಾರ್ಟ್ ಆಲ್ ಪ್ರೋಗ್ರಾಮ್ಸು,
ಆಲ್ ಪ್ರೋಗ್ರಾಮ್ಸ್ ರೈಟ್ ಸೈಡಲ್ಲಿ ಕಂಟ್ರೋಲ್ ಪ್ಯಾನಲ್ ಇದೆ ನೋಡಿ, ಅನ್ಇನ್ಸ್ಟಾಲ್ ಎ ಪ್ರೋಗ್ರಾಮ್. ಅಥವಾ ಸ್ಟಾರ್ಟ್ ಹೋಗಿ ರನ್ ಅಂತ ಟೈಪ್ ಮಾಡಿ, ಜಸ್ಟ್ ಇಲ್ಲಿ CONTROL ಕಂಟ್ರೋಲ್ ಅಂತ ಟೈಪ್ ಮಾಡಿ. ಸೊ ಡೈರೆಕ್ಟ್ ಇದು ಕಂಟ್ರೋಲ್ ಪ್ಯಾನಲ್ಗೆ ಹೋಗುತ್ತೆ, ಅನ್ಇನ್ಸ್ಟಾಲ್ ಎ ಪ್ರೋಗ್ರಾಮ್ಗೆ ಹೋಗಿ. ಸೊ ಇಲ್ಲಿ 1 by 1 ಲಿಸ್ಟ್ ಆಫ್ ಅಪ್ಲಿಕೇಶನ್ ಆರ್ ಸಾಫ್ಟ್ವೇರ್ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಯಾವಾಗ ಇನ್ಸ್ಟಾಲ್ ಮಾಡಿದ್ರು, ವರ್ಷನ್ ಏನು, ಆ ಸಾಫ್ಟ್ವೇರ್ ಇದು ನೋಡಿ, ಅಡೋಬ್ ಅಕ್ರೋಬ್ಯಾಟ್ ರೀಡರ್ DC ಅಂತ ಇದೆ. ಇದು PDF ಡಾಕ್ಯುಮೆಂಟ್ಸು. ಇದು ಇನ್ಸ್ಟಾಲ್ ಆಗಿದ್ರೆ PDF ಡಾಕ್ಯುಮೆಂಟ್ಸ್ ಓಪನ್ ಆಗೋದು ನಿಮಗೆ. ಈ ವರ್ಷನ್ ಏನು, ವರ್ಷನ್ 20 ಯಾವಾಗ ಇನ್ಸ್ಟಾಲ್ ಆಯಿತು, ಯಾವ ಕಂಪ್ನಿ ಇದ್ದಿದ್ದು, ಮ್ಯಾನುಫ್ಯಾಕ್ಚರರ್ ಯಾರು. ಸೊ ಈ ಥರ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನೀವು ಇಫ್ ಯು ಆರ್ ಆಫೀಸ್ ಯೂಸರ್ ನೀವೇನು ಟಚ್ ಮಾಡೋಕೆ ಹೋಗ್ಬಿಡಿ ಅಂಟಿಲ್ ಯು ಆರ್ ಅಡ್ಮಿನಿಸ್ಟ್ರೇಟರ್. ನಿಮಗೆ ಮನೆ ಪರ್ಪಸ್ ಇದ್ದರೆ ಮನೆಯಲ್ಲಿ ಯೂಸ್ ಮಾಡೋ ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್ ಇನ್ ಕೇಸ್ ಪ್ರಾಬ್ಲಮ್ಸ್ ಏನಾರ ಇದ್ದರೆ, ಸೊ ನೀವು ಯು ಕ್ಯಾನ್ ವರ್ಕ್ ಆನ್ ಇಟ್, ಯು ಕ್ಯಾನ್ ಚೇಂಜ್ ಇಟ್ ಅಕಾರ್ಡಿಂಗ್ಲಿ. ಇದು ಒನ್ ಥಿಂಗ್. ಆಮೇಲೆ ಸೊ ತುಂಬ ಜನ ಹೇಳ್ತಾರೆ ಸಮ್ಟೈಮ್ಸ್ ಕಂಪ್ಯೂಟರ್ ಹ್ಯಾಂಗ್ ಆಗುತ್ತೆ, ಪರ್ಫಾರ್ಮೆನ್ಸ್ ಇಶ್ಯೂಸ್ ಇದೆ, ಏನು ಮಾಡೋದು ಅಂತ. ಸೊ ಸಿಂಪಲ್ಲು, ರೈಟ್ ಕ್ಲಿಕ್, ಇದನ್ನು ಟಾಸ್ಕ್ ಮ್ಯಾನೇಜರ್ ಅಂತಾರೆ. ರೈಟ್ ಕ್ಲಿಕ್ ಆನ್ ಸ್ಟಾರ್ಟ್ ಟಾಸ್ಕ್ ಮ್ಯಾನೇಜರ್. ಇಲ್ಲಿ ಪ್ರೋಸೆಸ್ ಅಂತ ಒಂದು ಆಪ್ಷನ್ ಇದೆ. ಕ್ಲಿಕ್ ಶೋ ಪ್ರೋಸೆಸ್ ಫ್ರಮ್ ಆಲ್ ಯೂಸರ್ಸ್. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನೀವು ಸಾರ್ಟ್ ಮಾಡ್ಕೋಬೇಕಂದ್ರೆ ಒಂದು ಆರ್ಡರ್ ಮಾಡ್ಕೋಬೇಕು, ಟಾಪ್ ಟು ಬಾಟಮ್ ಅಥವಾ ಬಾಟಮ್ ಟು ಟಾಪ್ ಅಂತ. ನಾನು ಮೆಮೊರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನನಗೆ ತೋರಿಸೋದಿದ್ದು ಹೈಯೆಸ್ಟ್ ಮೆಮೊರಿ ಏನು ಯೂಸ್ ಮಾಡ್ತಾ ಇದೆ ಅಂತ. SV ಹೋಸ್ಟ್ ಒಂದಿದೆ, ಸಮ್ ಅದರ್ ಅಪ್ಲಿಕೇಶನ್ಸ್ ರನ್ ಆಗ್ತಾಯಿದೆ, ಕ್ರೋಮ್ ರನ್ ಆಗ್ತಿದೆ, ಗೂಗಲ್ ಕ್ರೋಮು. ಸೊ ಇದೆಲ್ಲ ವರ್ಕ್ ಆಗ್ತಿದೆ. ಏನಿಲ್ಲ, ನಿಮಗೆ ಯಾವುದನ್ನ ಅಪ್ಲಿಕೇಶನ್ ಬೇಡ ಅಂದ್ಕೊಳ್ಳಿ, ತುಂಬ ಜಾಸ್ತಿ ಮೆಮೊರಿ ಯೂಸ್ ಮಾಡ್ತಿದೆ, ಅದರಿಂದ ಕಂಪ್ಯೂಟರ್ ಹ್ಯಾಂಗ್ ಆಗ್ತಾಯಿದೆ, ಸ್ಲೋ ಆಗ್ತಿದೆ ಅಂತ ಇದ್ದರೆ ಜಸ್ಟ್ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಎಂಡ್ ಪ್ರೋಸೆಸ್ ಟ್ರೀ ಅಂತ ಒಂದು ಸೆಲೆಕ್ಟ್ ಮಾಡಿ. ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ಎಂಡ್ ಪ್ರೋಸೆಸ್ ಟ್ರೀ ಅಂತ ಸೆಲೆಕ್ಟ್ ಮಾಡಿ ನೋಡಿ, ಗೂಗಲ್ ಕ್ರೋಮ್ ಒಂದು ಸರ್ವಿಸಸ್ಸೇ ಆಫ್ ಆಗೋಯ್ತು. ಸೊ ಈ ಥರ ನೀವು ಮ್ಯಾನೇಜ್ ಮಾಡ್ಕೋಬೋದು. ಮತ್ತು ಇದು ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಅಂದರೆ ನೀವು ಮಾನಿಟರ್ ಮಾಡ್ಕೋಬೋದು, ಏನೋ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ರನ್ ಆಗ್ತಿದೆ ಅಂತ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇದು 4 CPU ಇದೆ ಈ ಲ್ಯಾಪ್ಟಾಪಲ್ಲಿ, ಎಷ್ಟು ಯೂಸೇಜ್ ಆಗ್ತಿದೆ ನೀವು ಇಲ್ಲಿ ನೋಡ್ಕೋಬೋದು ಸ್ಕ್ರೀನಲ್ಲಿ. ಔಟ್ ಆಫ್ 100%ಅಲ್ಲಿ ಓನ್ಲಿ 5 to 6% ಮಾತ್ರ ಯೂಸೇಜ್ ಆಗ್ತಿದೆ ನನ್ನ CPU. ನೀವೇನನ್ನ ನಾನು ಆವಾಗಲೇ ಹೇಳಿದೆ, ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡೋದು, ಜಾಸ್ತಿ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡೋದು, ಸಮ್ ಫೈಲ್ಸ್ ಜನ್ರೇಷನ್ ಫ್ರಮ್ ಎನಿ ಡೇಟಾ ಬೇಸ್, ಆ ಥರ ನನ್ನ ಹೈ ಆ್ಯಂಡ್ ವರ್ಕ್ ಇದೆ, ನಿಮ್ಗೆ CPU ಬಂದು ಆಲ್ಮೋಸ್ಟ್ ಟಚ್ ಆಗ್ತಿರುತ್ತೆ 100ಗೆ. ಆ್ಯಂಡ್ ಮೆಮೊರಿ ಆಲ್ಸೋ, ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ನೀವು ಇದು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತಿರುತ್ತೆ ನಿಮ್ಮ ಹತ್ರ ಒರಿಜಿನಲ್ ವರ್ಷನ್ ಇನ್ಸ್ಟಾಲ್ ಆಗಿದ್ರೆ, ಇಂಟರ್ನೆಟ್ ಆನಲ್ಲಿದ್ದರೆ. ಸೊ ಇನ್ ಕೇಸ್ ರಾಂಗ್ ಇದ್ದರೆ ನೀವು ಒಂದು ಸಿಂಗಲ್ ಕ್ಲಿಕ್ ಮಾಡಿ ಟೈಮ್ ಮೇಲೆ ಚೇಂಜ್ ಡೇಟ್ ಆ್ಯಂಡ್ ಟೈಮ್ಗೆ ಹೋಗಿ. ಸೊ ಇಲ್ಲೋಗಿ ನೀವು ಟೈಮ್ ಕೂಡ ಚೇಂಜ್ ಮಾಡ್ಕೋಬೋದು, ಟೈಮ್, ಡೇಟ್, ಮಂತ್ ಎಲ್ಲ ಚೇಂಜ್ ಮಾಡ್ಕೋಬೋದು ನಿಮ್ಗೆ ಯಾವ ಏನು ಇನ್ ಕೇಸ್ ರಾಂಗ್ ಇದ್ದರೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆಫೀಸ್. ಸೊ ನೀವು ಆಫೀಸ್ ಇನ್ಸ್ಟಾಲ್ ಮಾಡಿದ್ಮೇಲೆ ಇನ್ ಕೇಸ್ ನೀವು ಚೆಕ್ ಮಾಡ್ಬೋದು ಅಂಡರ್ ಆಫೀಸ್ ಸಾಫ್ಟ್ವೇರ್ ಪ್ಯಾಕೇಜ್ ಒಳಗಡೆ ಏನೇನೆಲ್ಲ ಅವೈಲೇಬಿಲಿಟಿ ಇದೆ ಅಂತ. ನಾನು ಆಫೀಸ್ ಇನ್ಸ್ಟಾಲ್ ಮಾಡಿದೆ, ಆಫೀಸ್ ಒಳಗಡೆ ಇಷ್ಟೆಲ್ಲ ಇದೆ ನೋಡಿ ಆಪ್ಷನ್ಸು. ಆಕ್ಸೆಸ್ಸಿಂದ ಸ್ಟಾರ್ಟ್ ಆಗುತ್ತೆ, ಆಕ್ಸೆಸ್, ಎಕ್ಸೆಲ್, ಗ್ರೂವ್, ಅವು ಏನೋ ಇನ್ಫೋಪಾತ್, ಒನ್ ನೋಟ್, ಔಟ್ಲುಕ್ ಆ್ಯಂಡ್ ಪವರ್ ಪಾಯಿಂಟ್, ಪಬ್ಲಿಷರ್. ಸೊ ಇನ್ ಕೇಸ್ ನೀವು ಮನೆಯಲ್ಲಿ ಇವತ್ತಿನ ಏನೋ ಟೈಮಲ್ಲಿ ಎಷ್ಟೊಂದು ಜನ ಮನೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾರಲ್ಲ, ಇನ್ ಕೇಸ್ ನೀವು ಏನಾರು ವೆಬ್ ಮೇಲ್ ಎಲ್ಲ ಯೂಸ್ ಮಾಡ್ತೀರಾ, ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಔಟ್ಲುಕ್ ಬೇಕಾದ್ರೂ ಸೆಟಪ್ ಮಾಡ್ಕೋಬೋದು. ಇಫ್ ಯು ಹ್ಯಾವ್ ಇಮೇಲ್ ID ಆ್ಯಂಡ್ ಪಾಸ್ವರ್ಡ್ ಅದಕ್ಕೆ ಯೂಸ್ ಮಾಡ್ತೀವಿ. ಇದು ವರ್ಡ್ ಬಂದು ಆ್ಯಸ್ ಯೂಶಲ್ ನಾವು ವರ್ಡ್ ಪ್ಯಾಡ್ ಟೈಪಿಂಗಿಗೆ ಯೂಸ್ ಮಾಡ್ಕೊತೀವಿ, ಜನರಲಾಗಿ ಡಾಕ್ಯುಮೆಂಟ್ಸ್ ಕ್ರಿಯೇಷನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಎಕ್ಸೆಲ್ ಬಂದ್ಬಿಟ್ಟು ನಿಮಗೆ ಆಫೀಸ್ ಪರ್ಪಸ್ಗೆ ಮೇನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಕ್ಯಾಲ್ಕುಲೇಷನ್ಸ್ ಪರ್ಪಸ್ಗೆ. ಇದೆಲ್ಲ ಮೇನ್ ಕೀ ಆಬ್ಜೆಕ್ಟು ಆಸ್ ವೆಲ್ ಆಸ್ ಪವರ್ ಪಾಯಿಂಟ್. ಇದು ಪವರ್ ಪಾಯಿಂಟ್ ಬಂದ್ಬಿಟ್ಟು ಪ್ರೆಸೆಂಟೇಷನ್ಸ್ಗೆ.
ಯಾವುದೇ ಆಗಲಿ ಆಫೀಸ್ ಮೀಟಿಂಗ್ಸ್ ಇರಲಿ, ಏನಾರ ಪ್ರಾಡಕ್ಟ್ ಪ್ರೆಸೆಂಟೇಷನು, ಸ್ಕೂಲ್ಸಲ್ಲಾಗಲಿ ಏನಾರ ಒಂದು ಸಬ್ಜೆಕ್ಟ್ ಬಗ್ಗೆ ಪ್ರೆಸೆಂಟೇಷನ್ ಮಾಡೋಕ್ಕೆ. ಸೊ ಈ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಮೇಯ್ನ್ ಬಂದುಬಿಟ್ಟು ಆ್ಯಂಟಿವೈರಸ್ಸು. ಸೊ ಆ್ಯಂಟಿವೈರಸ್ ನಾನೇನು ಇನ್ಸ್ಟಾಲ್ ಮಾಡಿದ್ದೀನಿ ಅಂದರೆ, ನೋಡಿ ನನ್ನ ಆ್ಯಂಟಿವೈರಸ್ ಅಪ್ಡೇಟ್ ಆಗಿಲ್ಲ. ಸೊ ನೀವು ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ಕೊತಾ ಇರಬೇಕು ಆ್ಯಂಟಿವೈರಸ್ಸು. ಸೊ ನಾನು AVG ಅನ್ನೋ ಆ್ಯಂಟಿವೈರಸ್ ಫ್ರೀ ಆ್ಯಂಟಿವೈರಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಏನು ಹೇಳ್ತಾ ಇದೆ, ಇಂಪಾರ್ಟೆಂಟ್ ಅಪ್ಡೇಟ್ ಅವೈಲೇಬಲ್, ಅಪ್ಡೇಟ್ ನೌ. ಓಕೆ, ಸೊ ನನ್ನ ಕಂಪ್ಯೂಟರ್ ಪ್ರೊಟೆಕ್ಟೆಡ್ ಆಗಿದೆ. ಯುವರ್ ಕಂಪ್ಯೂಟರ್ ಇಸ್ ಪ್ರೊಟೆಕ್ಟೆಡ್ ಅಂತ ಗ್ರೀನಲ್ಲಿ ಬರ್ತಾಯಿದೆ ನೋಡಿ. ಅಂದರೆ ಏನೇ ವೈರಸ್ ಇದ್ದರೂ ನನ್ನ ಕಂಪ್ಯೂಟರಲ್ಲಿ ಅಥವಾ ಹಾರ್ಡ್ ಡಿಸ್ಕಲ್ಲಿ ಇನ್ ಕೇಸ್ ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ರೆ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಡಿಲೀಟ್ ಮಾಡೋಕ್ಕುತ್ತೆ ಅಥವಾ ಫಿಕ್ಸ್ ಮಾಡೋಕ್ಕುತ್ತೆ ಇಶ್ಯೂಸ್ ಇದ್ದರೆ. ಸೊ ಈ ಆ್ಯಂಟಿವೈರಸ್ ಅನ್ನೋದು ನಿಮ್ಮ ಕಂಪ್ಯೂಟರಲ್ಲಿ ಅಪ್ ಟು ಡೇಟ್ ಇದ್ದರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಿಮ್ಮ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ತುಂಬ ಲೆಸ್ ಚಾನ್ಸಸ್ ಇರುತ್ತೆ ಫೈಲ್ಸ್ ಕರಪ್ಟ್ ಆಗೋದಾಗಲಿ, ಫೈಲ್ಸ್ ಓಪನ್ ಆಗ್ತಿಲ್ಲ ಅಥವಾ ಫೈಲ್ಸ್ ಏನಾದ್ರು ಅಬ್ನಾರ್ಮಲಾಗಿ ಬಿಹೇವ್ ಮಾಡ್ತಾಯಿದೆ ಆ ಥರನೇ ಇದ್ದರೆ. ಸೊ ಮೇಕ್ ಶ್ಯೂರ್ ಆ್ಯಂಟಿವೈರಸ್ ಇಸ್ ಇನ್ಸ್ಟಾಲ್ಡ್ ಆ್ಯಂಡ್ ಆ್ಯಂಟಿವೈರಸ್ ಅಪ್ ಟು ಡೇಟ್ ಇದೆ ನಿಮ್ಮ ಕಂಪ್ಯೂಟರಲ್ಲಿ. ಇದೊಂದು ನಿಮ್ಮ ಹತ್ರ ಏನೋ ಪೇಯ್ಡ್ ವರ್ಷನ್ ಇಲ್ಲ ಅಂದರೆ ಗೋ ಫಾರ್ ಫ್ರೀ ವರ್ಷನ್, ರೆಗ್ಯುಲರಿ ಅಪ್ಡೇಟೆಡ್. ಸೊ AVG ನಾನು ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಬೇಸ್ಡ್ ಆನ್ ದಟ್ ಯು ಟೇಕ್ ಎ ಡಿಸಿಷನ್. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ಸೊ ಇವಾಗ ನಾನೇನು ಹೇಳಿದೆ ಅದೆಲ್ಲ ಫಸ್ಟ್ ಪಾಯಿಂಟ್ ಅಂಡರ್ ಕವರ್ ಮಾಡಿದೆ. ಸೊ ವಾಟ್ ಟು ಚೆಕ್ ಆನ್ ಕಂಪ್ಯೂಟರ್ ಪಿರಿಯಾಡಿಕಲಿ. AVG ಆ್ಯಂಟಿವೈರಸ್ಸು ನಾನೇನು ಯೂಸ್ ಮಾಡ್ತಿದ್ದೀನಿ, ಆ್ಯಂಟಿವೈರಸನ್ನು ಚೆಕ್ ಮಾಡ್ಕೋಬೇಕು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಸ್ಟಾರ್ಟ್, ರನ್, ಇಲ್ಲಿ ಟೆಂಪ್ ಅಂತ ಒಂದು ಕಮೆಂಟ್ ಟೈಪ್ ಮಾಡಬೇಕು. ಓಕೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮಾಡಿ ಇಫ್ ಯು ಗೆಟ್ ಎ ನೋಟಿಫಿಕೇಷನ್ ಆರ್ ಆಪ್ಷನ್. ಸೊ ಇದೇನಂದರೆ ಟೆಂಪರವರಿ ಫೈಲ್ಸ್ನ ಕ್ಲೀನ್ ಮಾಡೋದು. ಜನರಲಾಗಿ ಈ ಆಪ್ಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ನಿಮ್ಮ ಸಿ ಡ್ರೈವಲ್ಲಿ ಸ್ಪೇಸ್ ಕಡಿಮೆ ಇದೆ ಅಥವಾ ಸಿ ಡ್ರೈವಲ್ಲಿ ಏನೋ ಸ್ಪೇಸ್ ಇಲ್ಲ, ಪರ್ಫಾರ್ಮೆನ್ಸ್ ಇಶ್ಯೂಸ್ ಇದೆ. ಜನರಲಾಗಿ ನೀವು ಪ್ಯಾನಿಕ್ ಆಗೋದು ಬೇಡ. ಕಂಪ್ಯೂಟರ್ ಸ್ಲೋ ಆಗಿದ ತಕ್ಷಣ ಗೋ ಟು ಟೆಂಪ್ ಆ್ಯಂಡ್ ಸೆಲೆಕ್ಟ್ ಆಲ್ ಹೆಂಗೆ ಮಾಡ್ಕೋಬೇಕಂದ್ರೆ ಕಂಟ್ರೋಲ್ A ಸೆಲೆಕ್ಟ್ ಮಾಡಿ. ಕಂಟ್ರೋಲ್ A ಸೆಲೆಕ್ಟ್ ಮಾಡಿದ ತಕ್ಷಣ ಎಲ್ಲ ಸೆಲೆಕ್ಟ್ ಆಗುತ್ತೆ. ಡಿಲೀಟ್, ಎಸ್. ಸ್ಕಿಪ್ ಅಂತಂದರೆ ಸ್ಕಿಪ್ ಕೊಟ್ಬಿಡಿ. ಸೊ ಫ್ಯೂ ಫೈಲ್ಸ್ ಯಾಕೆ ಡಿಲೀಟ್ ಆಗಿಲ್ಲ ಅಂದರೆ ಅವೆಲ್ಲ ಸ್ಟಿಲ್ ಪ್ರೋಸೆಸ್ ರನ್ ಆಗ್ತಿರುತ್ತೆ ಸಿಸ್ಟಮಲ್ಲಿ, ಅದರಿಂದ ಅದು ಆಕ್ಸೆಸ್ ಡಿನೈಡ್ ಬರುತ್ತೆ ಅಥವಾ ಇಟ್ ವಿಲ್ ನಾಟ್ ಅಲೋ ಟು ಡಿಲೀಟ್. ಆ್ಯಂಡ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಟೆಂಪ್ ಅಂತ ಹಂಗೆ ಇರಲಿ, ಪರ್ಸಂಟೇಜ್ ಇನ್ವಾಲ್ವ್ ಮಾಡಿ. ಇಲ್ಲಿ ಪರ್ಸಂಟೇಜ್ ಬಿಗಿನಿಂಗ್ ಆಫ್ ದ ಟೆಂಪ್ ಆ್ಯಂಡ್ ಎಂಡಿಂಗ್ ಆಫ್ ದ ಟೆಂಪ್ ಮಾಡಿ ಎಂಟರ್ ಮಾಡಿ. ಸೊ ನೋಡಿ ಇಲ್ಲಿ 300 ಫೈಲ್ಸ್ ಇದೆ, ಫೈಲ್ಸ್ ಆರ್ ಫೋಲ್ಡರ್ಸ್. ಇದನ್ನು ಬೇಕಾದ್ರೆ ಕಂಟ್ರೋಲ್ A, ಡಿಲೀಟ್. ನೋಡಿ ಆಲ್ಮೋಸ್ಟ್ 4.84 GB. ಡೂ ದಿಸ್ ಫಾರ್ ಆಲ್ ಐಟಮ್ಸ್. ಸ್ಕಿಪ್ ಕೊಡಿ ಇನ್ ಕೇಸ್ ಡಿಲೀಟ್ ಆಗಿದ್ದಾರೆ. ನೋಡಿ ಆಲ್ಮೋಸ್ಟ್ ನನಗೆ 4 GB ನಿಯರ್ಲಿ ರಿಟರ್ನ್ ಬಂತು ಈಗ ನನ್ನ ಹಾರ್ಡ್ ಡಿಸ್ಕಲ್ಲಿ. ಥರ್ಡ್ ಥಿಂಗ್ ಬಂದ್ಬಿಟ್ಟು PREFETCH ಪ್ರಿಫೆಚ್ ಕಂಟಿನ್ಯೂ. ಕೇಳ್ತಿದೆ ಯು ಡೋಂಟ್ currently have permission to access this folder. Click continue permanently to get access to this folder. Click on continue. 143 files ಇದೆ, files or folders. Click on yes. So these are the two key points, ನನ್ನ observation or my knowledge and my understanding. ನಾನು ಇವತ್ತೊಂದು ಈ ಇನ್ಫಾರ್ಮೇಷನ್ನ ನಿಮಗೆ ಎಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ ಕೇಸ್ ನಿಮಗೆ ವಿಡಿಯೋ ಅಥವಾ ನನ್ನ ಎಕ್ಸ್ಪ್ಲನೇಷನ್ ಅಥವಾ ಈ ಟಾಪಿಕ್ ಯೂಸ್ಫುಲ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಬೇಸ್ಡ್ ಆನ್ ದಟ್ ನಾನು ಡಿಸೈಡ್ ಮಾಡ್ಕೊತೀನಿ ವೆದರ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹೋಗೋಣ ಅಥವಾ ಟಾಪಿಕ್ ಚೇಂಜ್ ಮಾಡೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೂ ಆದಷ್ಟು ಈ ವಿಡಿಯೋನ ವಾಟ್ಸಪ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.